ವಾರ ಜಿಬಿಎ ಚುನಾವಣೆ ಘೋಷಣೆ ಆಗಬಹುದಾದ ಸಾಧ್ಯತೆ. ಜೂನ್ 14ರಿಂದ 24ರ ಒಳಗೆ ಮತದಾನ ನಡೆಯುತ್ತಾ ಅನ್ನುವಂತ ಪ್ರಶ್ನೆ. ಈ ದಿನಾಂಕದಲ್ಲಿ ಒಂದು ದಿನ ತಿಳಿಸುವಂತೆ ಸೂಚನೆ ನೀಡಲಾಗಿದೆ. ಜಿಬಿಎಗೆ ಸೂಚನೆಯನ್ನ ನೀಡಿರುವಂತದ್ದು ರಾಜ್ಯ ಚುನಾವಣಾ ಆಯೋಗ. ರಾಜ್ಯ ಚುನಾವಣಾ ಆಯೋಗ ಈ ಬಗ್ಗೆ ಆದಷ್ಟು ಬೇಗ ನಿರ್ಧಾರವನ್ನ ತಿಳಿಸಿ ಅಂತ ಹೇಳಿತ್ತು. ಹಾಗಾಗಿ ಇವತ್ತೊಂದು ಮೀಟಿಂಗ್ ಇತ್ತು, ಬಟ್ ಅದು ದಿಢೀರಂತ ಕ್ಯಾನ್ಸಲ್ ಆಯಿತು. ಇದೀಗ ದಿನಾಂಕವನ್ನ ತಿಳಿಸಲಾಗ್ತಾ ಇದೆ. ಜೂನ್ 14ರಿಂದ 24 ಒಳಗೆ ಮತದಾನ ನಡೆಯಬಹುದಾದ ಸಾಧ್ಯತೆ. ಈ ದಿನಾಂಕದಲ್ಲಿ ಒಂದು ದಿನ ತಿಳಿಸಿ ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆ. ಜಿಬಿಎಗೆ ಸೂಚನೆಯನ್ನ ನೀಡಿರುವಂಥದ್ದು ರಾಜ್ಯ ಚುನಾವಣಾ ಆಯೋಗ. ಜಿಬಿಎಗೆ ಇನ್ನೊಂದು ವಾರ ಗಡುವು ನೀಡಿರುವಂಥ ಆಯೋಗ. ಅಷ್ಟರೊಳಗೆ ಜಿಬಿಗೆ ಒಂದು ದಿನಾಂಕ ತಿಳಿಸಲೇಬೇಕು. ಇಲ್ಲದೆ ಇದ್ರೆ ಆಯೋಗದಿಂದಲೇ ದಿನಾಂಕ ಘೋಷಣೆ. ರಾಜ್ಯ ಚುನಾವಣಾ ಆಯುಕ್ತ ಸಂಗ್ರೇಶಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ರಾಜ್ಯ ಚುನಾವಣಾ ಆಯುಕ್ತ ಈ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಹಾಗಿದ್ರೆ ಮುಂದಿನ ವಾರ ಜಿಬಿಎ ಚುನಾವಣೆ ಘೋಷಣೆ ಆಗ್ಬಿಡುತ್ತಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕಂದ್ರೆ ಅವರು ಡೇಟ್ ಹೇಳ್ಬಿಟ್ಟಿದ್ದಾರೆ. 14ರಿಂದ 24 ಒಳಗಡೆನೆ ಒಂದು ಡೇಟ್ನ ಫಿಕ್ಸ್ ಮಾಡಿ ಅಂತ ಗಡುವು ಕೊಟ್ಬಿಟ್ಟಿದ್ದಾರೆ. ಉಳಿದೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು ಅಂತ ಅವರಿಗೆ ತಿಳಿಸಿದ್ದರ ಹಿನ್ನೆಲೆಯಲ್ಲಿ ಅವರು ಒಂದು ಮನವಿ ಪತ್ರವನ್ನು ಮತ್ತು ಮನವಿಯನ್ನು ನಮಗೆ ಮಾಡಿದರು. ಚುನಾವಣಾ ದಿನಾಂಕಗಳನ್ನು ನಿಗದಿಪಡಿಸುವಾಗ ಹಲವಾರು ಏನು ಹೇಳ್ತೀವಿ ನಾವು, ಏನಾದರೂ ಮಳೆಗಾಲ ಇದ್ದದ್ದನ್ನು, ಪರೀಕ್ಷೆಗಳನ್ನು ಮತ್ತು ಸೆನ್ಸಸ್ಸು, SIR ಇವುಗಳನ್ನು ನೋಡಿ ನಿಗದಿಪಡಿಸಿ ಅಂತ ಅವರು ವೇಳೆಯನ್ನು ಕೇಳಲಿಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡರು. ಆದರೆ ನಾನು ಅವ್ರಿಗೆ ಹೇಳಿದೆ, ಇದು ವೇಳೆಯನ್ನು ಕೇಳಲು ಕರೆದಂಥ ಮನವಿ ಅಲ್ಲ, ಮೀಟಿಂಗ್ ಅಲ್ಲ. ಇದು ಡೇಟ್ಸನ್ನು ನಾವು ಜೂನ್ 30ರ ಒಳಗೆ ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸುತ್ತಿದೆ. ಈ ದಿನಾಂಕಗಳಲ್ಲಿ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು. ಸರ್ಕಾರ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದೆ. ಅಂದ್ರೆ ಏನು ಪ್ರಾಬ್ಲಮ್ ಆಗ್ತಿದೆ ಎಲೆಕ್ಷನ್ ನಡೆಸೋದಕ್ಕೆ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ರು. ಸೊ ಇದು ಅಸಹಕಾರ ಆಗೋದಿಲ್ಲ ಅಂತ ಸಂಗ್ರೇಶ್ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವರು ಸಿಬ್ಬಂದಿ ಕೊಡ್ತಾ ಇದ್ರೆ, ಹಣ ಕೊಡ್ತಾ ಇದ್ರೆ, ವಾರ್ಡ್ ರೂಮ್ ವಾಪಸ್ ಪಡೆದ್ರೆ ಅದನ್ನ ಅಸಹಕಾರ ಅಂತ ಹೇಳ್ಬೋದು. ಜಿಬಿಎ ವಿಚಾರವಾಗಿ ಸುಪ್ರೀಂ ಕ್ಲಿಯರ್ ಆಗಿ ತಿಳಿಸಿದೆ. ನಾವು ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ರಾಜ್ಯ ಚುನಾವಣಾ ಆಯುಕ್ತ ಸಂಗ್ರೇಶಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಬೇಕು ಅಂತ ಸರ್ಕಾರ ಹಿಂಗ್ ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ. 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸುತ್ತಿದೆ. ಈ ದಿನಾಂಕಗಳಲ್ಲಿ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸುತ್ತಿದೆ. ಈ ದಿನಾಂಕಗಳಲ್ಲಿ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ,